ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಲು 10 ಸುಲಭ ಉಪಾಯಗಳು. ಲಕ್ಷ್ಮೀ ದೇವಿ ಸಂಪತ್ತು, ಸಮೃದ್ಧಿ, ಶಾಂತಿ ಮತ್ತು ಶುಭದ ಅಧಿದೇವತೆ. ಆಕೆಯ ಕೃಪೆ ದೊರೆತರೆ ಜೀವನದಲ್ಲಿ ಆರ್ಥಿಕ ಸ್ಥಿರತೆ, ಮನಃಶಾಂತಿ ಹಾಗೂ ಸಂತೋಷ ನೆಲೆಸುತ್ತದೆ. ದೇವಿಯ ಅನುಗ್ರಹ ಪಡೆಯಲು ಕಠಿಣ ಸಾಧನೆಗಳ ಅಗತ್ಯವಿಲ್ಲ. ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಮಾಡುವ ಕೆಲವು ಸರಳ ಆಚರಣೆಗಳು ಸಾಕು. ಕೆಳಗಿನ 10 ಸುಲಭ ಉಪಾಯಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬಹುದು. ನಮಸ್ಕಾರ ವೀಕ್ಷಕರೇ, ದಿವ್ಯದರ್ಶನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಮೊದಲನೇ ಸಾರಿ ಭೇಟಿ ಕೊಟ್ಟಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ. ಹಾಗಾದರೆ ನಡೀರಿ, ಮೊದಲನೇದಾಗಿ ನಾವು ಏನು ಮಾಡೋಣ ಅಂತ ನೋಡೋಣ. ಮನೆಯ ಸ್ವಚ್ಛತೆ ಮತ್ತು ಕ್ರಮಬದ್ಧತೆ. ಲಕ್ಷ್ಮೀ ದೇವಿ ಸ್ವಚ್ಛತೆ ಮತ್ತು ಶಿಸ್ತನ್ನು ಇಷ್ಟಪಡುವ ದೇವಿ. ಮನೆಯನ್ನು ಸದಾ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಅಶುದ್ಧತೆ, ಅಕ್ರಮ ಮತ್ತು ಅಸಾವಧಾನತೆ ಇರುವ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ವಾಸವಿರುವುದಿಲ್ಲ. ವಿಶೇಷವಾಗಿ ಪೂಜಾ ಸ್ಥಳಗಳನ್ನು ಶುದ್ಧವಾಗಿ ಇರುವುದು ಅತ್ಯಂತ ಮುಖ್ಯ. ಎರಡನೇದು, ಪ್ರತಿದಿನ ದೀಪ ಹಚ್ಚುವುದು. ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ತುಪ್ಪದ ದೀಪ ಅಥವಾ ಎಣ್ಣೆ ದೀಪವನ್ನು ಹಚ್ಚುವುದು ಶುಭಕರ. ದೀಪವು ಅಜ್ಞಾನವನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ಮನೆಯಲ್ಲಿ ಹರಡುತ್ತದೆ. ದೀಪ ಹಚ್ಚುವಾಗ ಲಕ್ಷ್ಮೀ ದೇವಿಯನ್ನು ಮನಸ್ಸಿನಲ್ಲಿ ಸ್ಮರಿಸಬೇಕು. ಮೂರನೆಯದಾಗಿ, ಶುಕ್ರವಾರದ ಲಕ್ಷ್ಮೀ ಪೂಜೆ. ಶುಕ್ರವಾರ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ದಿನ. ಈ ದಿನ ಲಕ್ಷ್ಮೀ ದೇವಿಗೆ ಪೂಜೆ, ಕುಂಕುಮಾರ್ಚನೆ ಹಾಗೂ ನೈವೇದ್ಯ ಸಲ್ಲಿಸುವುದು ವಿಶೇಷ ಫಲ ನೀಡುತ್ತದೆ. ಸಾಧ್ಯವಾದರೆ ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಣ ಮಾಡಬಹುದು. ನಾಲ್ಕನೆಯದು, ದಾನ ಮತ್ತು ಸೇವೆ. ಬಡವರಿಗೆ, ಅಗತ್ಯವಿರುವವರಿಗೆ ದಾನ ಮಾಡುವುದರಿಂದ ಲಕ್ಷ್ಮೀ ದೇವಿ ಪ್ರಸನ್ನಳಾಗುತ್ತಾಳೆ. ಅನ್ನದಾನ, ವಸ್ತ್ರದಾನ ಹಾಗೂ ಹಣದಾನವನ್ನು ಶ್ರದ್ಧೆಯಿಂದ ಮಾಡಿದರೆ ಸಂಪತ್ತಿನ ಹರಿವು ನಿರಂತರವಾಗಿರುತ್ತದೆ. ಐದನೆಯದು, ಗುರು ಹಿರಿಯರಿಗೆ ಗೌರವ. ಮನೆಯಲ್ಲಿ ತಂದೆ ತಾಯಿ ಹಾಗೂ ಹಿರಿಯರಿಗೆ ಗೌರವ ನೀಡುವುದು ಬಹಳ ಮುಖ್ಯ. ಅವರ ಆಶೀರ್ವಾದದಲ್ಲಿ ಅಪಾರ ಶಕ್ತಿ ಇದೆ. ಹಿರಿಯರನ್ನು ಅವಮಾನಿಸುವುದು ಲಕ್ಷ್ಮೀ ಕೃಪೆಗೆ ಅಡ್ಡಿಯಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆರನೆಯದಾಗಿ, ಸತ್ಯ ಮತ್ತು ಪರಿಶ್ರಮ. ಸತ್ಯ ಮಾರ್ಗದಲ್ಲಿ ನಡೆಯುವವರು ಮತ್ತು ಪರಿಶ್ರಮದಿಂದ ದುಡಿಯುವವರಿಗೆ ಲಕ್ಷ್ಮೀ ದೇವಿ ಬಹುಬೇಗ ಒಲಿಯುತ್ತಾಳೆ. ಸುಳ್ಳು, ಮೋಸ, ಅಕ್ರಮ ಸಂಪಾದನೆ ದೇವಿಯ ಅನುಗ್ರಹವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಏಳನೇದು, ತುಳಸಿ ಪೂಜೆ. ತುಳಸಿ ಸಸ್ಯವನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಪ್ರತಿದಿನ ತುಳಸಿಗೆ ನೀರು ಹಾಕಿ ಪೂಜೆ ಮಾಡುವುದರಿಂದ ಮನೆಗೆ ಶುಭ ಮತ್ತು ಸಮೃದ್ಧಿ ಬರುತ್ತದೆ. ಎಂಟನೆಯದು, ಕೃತಜ್ಞತಾ ಭಾವನೆ. ನಮಗೆ ಇರುವುದಕ್ಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಮನೋಭಾವ ಇರಬೇಕು. ಅಸಂತೋಷ ಮತ್ತು ದೂರುಗಳು ಲಕ್ಷ್ಮೀ ದೇವಿಯನ್ನು ದೂರ ಮಾಡುತ್ತವೆ. ಸಂತೃಪ್ತ ಮನಸ್ಸು ದೇವಿಯ ವಾಸಸ್ಥಾನವಾಗಿದೆ. ಒಂಬತ್ತನೇದು, ದುಷ್ಟ ಪದಗಳು ಹಾಗೂ ಜಗಳಗಳಿಂದ ದೂರ. ಮನೆಯಲ್ಲಿ ಸದಾ ಜಗಳ, ಕೆಟ್ಟ ಮಾತುಗಳು ಮತ್ತು ನಕಾರಾತ್ಮಕತೆ ಇದ್ದರೆ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ. ಶಾಂತಿ, ಪ್ರೀತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಬೇಕು. ಹತ್ತನೆಯದಾಗಿ, ಭಕ್ತಿ ಮತ್ತು ನಂಬಿಕೆ. ಯಾವುದೇ ಉಪಾಯಕ್ಕಿಂತ ಮುಖ್ಯವಾದದ್ದು ನಿಜವಾದ ಭಕ್ತಿ ಮತ್ತು ನಂಬಿಕೆ. ಶುದ್ಧ ಮನಸ್ಸಿನಿಂದ ಲಕ್ಷ್ಮೀ ದೇವಿಯನ್ನು ಸ್ಮರಿಸಿದರೆ ಆಕೆಯ ಕೃಪೆ ಖಂಡಿತ ದೊರೆಯುತ್ತದೆ. ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬೇಕಾದಲ್ಲಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.